ಇನ್ನು ಬಳ್ಳಾರಿ ಜೈಲಿನ ದರ್ಶನ್ ಕೈದಿ ನಂಬರ್ ಕೂಡ ಈಗ ಟ್ರೆಂಡ್ ಆಗ್ತಾ ಇದೆ. ಆಟೋ ಮೇಲೆ ಕೈದಿ ನಂಬರ್ ಬರೆಸ್ತಂತ ಫ್ಯಾನ್ಸ್, ಕೈದಿ ನಂಬರ್ 511 ಲಕ್ಕಿ ನಂಬರ್ ಅಂತಿರುವಂತಹ ಫ್ಯಾನ್ಸ್ ದರ್ಶನ್ ಅಭಿಮಾನಿಗಳಿಂದ ಕೈದಿ ನಂಬರ್ ಟ್ರೆಂಡ್ ಮಾಡಲಾಗ್ತಾ ಇದೆ. ಆಟೋ ಮೇಲೆ ಬರೆಸಿರುವಂತಹ ಕೈದಿ ನಂಬರ್ ವೈರಲ್ ಆಗಿದೆ. ದರ್ಶನ್ ಅಭಿಮಾನಿಗಳಿಂದ ಕೈದಿ ನಂಬರ್ ಟ್ರೆಂಡ್. ಸಾಮಾನ್ಯವಾಗಿ ಅಭಿಮಾನಿಗಳಿಗೆ ತಮ್ಮ ಹೀರೋ ಕೈದಿ ಆದ್ರೆ ನೋವಾಗುತ್ತೆ, ಆದ್ರೆ ಇಲ್ಲಿ ಅದನ್ನೇ ಸ್ಟಿಕ್ಕರ್ ಹಾಕಿ ಏನು ಉದ್ದೇಶ ಅಂತ ಗೊತ್ತಿಲ್ಲ. ಇವರು ಪರ್ಮನೆಂಟ್ ಆಗಿ ಹಾಗೆ ಇರಲಿ ಅಂತನೋ ಅಥವಾ ಸ್ಟಿಕ್ಕರ್ನ ಹೊರಗಡೆ ಒಂದ್ಸಲ ಬೇಲೆಲ್ಲ ಸಿಕ್ಕ ಮೇಲೆ ತೆಗೆಯೋಣ ಅಂತ ಪ್ಲಾನೋ ಗೊತ್ತಿಲ್ಲ. ಆದ್ರೆ ಬಳ್ಳಾರಿ ಕೈದಿ 511 ಅಂತ ಈಗ ಆಟೋದ ಹಿಂದೆ ಹಾಕೊಳ್ಳಾಗಿದೆ. ಆಟೋ ಮೇಲೆ ಕೈದಿ ನಂಬರ್ನ ಬರೆಸಿರುವಂತಹ ಫ್ಯಾನ್ಸ್. ಸೊ ಇಂತಹ ಫ್ಯಾನ್ಸ್ಗಳು ಬಹಳ ಅಪರೂಪ. ತಮ್ಮ ಹೀರೋ ಅಲ್ಲಿ ಜೈಲಲ್ಲಿ ಹೋಗಿ ಒದ್ದಾಡ್ತಾ ಇದ್ರೆ ಇಲ್ಲಿ 511 ಅಂತ ಸ್ಟಿಕ್ಕರ್ ಹಾಕೊಂಡು ಇವರು ಶೋಕಿಗಳನ್ನ ಮಾಡುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ದರ್ಶನ್ ಅಭಿಮಾನಿಗಳಿಂದ ಅಂದ್ರೆ ಕೆಲ ಅಭಿಮಾನಿಗಳು, ಎಲ್ಲರೂ ಅಲ್ಲ, ಇಂಥ ಸ್ಟಿಕ್ಕರ್ಗಳನ್ನು ಹಾಕ್ತಿರುವಂಥ ಅಭಿಮಾನಿಗಳು ಆಟೋ ಮೇಲೆ ಬರ್ತಿರುವಂಥ ಕೈದಿ ನಂಬರ್ ಈಗ ಟ್ರೆಂಡ್ ಆಗ್ತಾ ಇದೆ. ನೀವೀಗ ನೋಡ್ಬೋದು ಆಟೋ ಹಿಂದೆ ಒಬ್ಬ ರಿಕ್ಷಾದ ವ್ಯಕ್ತಿ ಅಲ್ಲಿ ಸ್ಟಿಕ್ಕರ್ ಅಂಟಿಸ್ತಾ ಇರುವಂಥದ್ದು, ಸ್ಟಿಕ್ಕರ್ ಕಟ್ಟಿಂಗ್ ಮಾಡುವಂಥವ್ರು ಅದನ್ನ ಅಲ್ಲಿ ಅಂಟಿಸ್ತಾ ಇದ್ದಾರೆ. ಸೊ ಬಳ್ಳಾರಿ ಜೈಲಿನ ದರ್ಶನ್ ಕೈದಿ ನಂಬರ್ ಹಿಂದೆ ಏನು 6106 ಕೂಡ ವೈರಲ್ ಆಗಿತ್ತು. ಬಹಳಷ್ಟು ಮಂದಿ, ಎಷ್ಟು ಮಟ್ಟಿಗೆ ಅಂತಂದ್ರೆ ಕೆಲವೊಂದಷ್ಟು ಮಂದಿ ಬುದ್ಧಿ ಇಲ್ದಂಥ ತಂದೆ ತಾಯಿ ಮಕ್ಕಳನ್ನ ಮಲಗಿಸಿ ಅಲ್ಲಿ ಕೈದಿ ನಂಬರ್, ಮಗು ಹುಟ್ಟಬೇಕಾದ್ರೆ ಕೈದಿ ಡ್ರೆಸ್ ಹಾಕಿ ಅದಕ್ಕೆ ನಂಬರ್ ಹಾಕ್ತಾ ಇದ್ರು. ಅಂದರೆ ಮುಂದೇನು ಆಗೋಕೆ ಬಯಸ್ತಾರೆ ಇವರು ಮಕ್ಕಳನ್ನ ಅನ್ನೋದು ಅದರಲ್ಲಿ ಗೊತ್ತಾಗ್ತಾ ಇತ್ತು. ಆದರೆ ಈಗ ಬಳ್ಳಾರಿ ಕೈದಿ ನಂಬರ್ 511 ಕೂಡ ಈಗ ಶುರುವಾಗುತ್ತೆ ನೋಡಿ. ಒಂದಷ್ಟು ಮಂದಿ ಈಗ ಟ್ಯಾಟು ಹಾಕ್ಸ್ಕೊಳ್ಳೋದು, ಈಗಾಗಲೇ 610 ಹಾಕ್ಸ್ಕೊಂಡಿರೋನು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾನೆ. ಈಗ ಅದನ್ನು ಅಳಿಸೋದಾ ಅಥವಾ ಇನ್ನೊಂದು ಕೈಗೆ 511 ಹಾಕ್ಸ್ಕೊಳ್ಳೋದಾ ಅಂತ. ಆದರೆ ಈಗ ನ್ಯೂ ಟ್ರೆಂಡ್ ಶುರುವಾಗಿದೆ. ಬಳ್ಳಾರಿ ಕೈದಿ 511 ಅಂತ ಈಗ ಟ್ರೆಂಡ್ ಶುರುವಾಗಿದೆ. ಸೊ ಆಟೋ ಮೇಲೆ ಕೈದಿ ನಂಬರ್ ಬರ್ಸ್ತಂಥ ಫ್ಯಾನ್ಸ್. ಸೊ ದರ್ಶನ್ ಕೈದಿ ನಂಬರ್ ವೈರಲ್ ಆಗ್ತಾ ಇದೆ. ಒಂದಷ್ಟು ಜೆನ್ಯೂನ್ ಆಗಿರುವಂಥ ಫ್ಯಾನ್ಸ್ ಏನಿದ್ದಾರೆ ಆದಷ್ಟು ಬೇಗ ದರ್ಶನ್ ಹೊರಗಡೆ ಬರಲಿ, ಎಲ್ಲ ಸಂಕಷ್ಟದಿಂದ ಪಾರಾಗಲಿ ಅಂತ ಒಂದಷ್ಟು ಮಂದಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಒಂದಷ್ಟು ಮಂದಿ ಈ ರೀತಿ ತಮ್ಮ ಅಭಿಮಾನವನ್ನು ಯಾವ ರೀತಿ ಮೆರಿಬಾರ್ದೋ ಆ ರೀತಿ ಮೆರೆಯಲಾಗ್ತಾ ಇದೆ. ಸೊ ಬಳ್ಳಾರಿ ಖೈದಿ 511 ಅಂತ ಅಂದರೆ ಈಗಲೂ ಈ ಥರನೂ ಕೂಡ ನಾವು ನಮ್ಮ ಅಭಿಮಾನವನ್ನು ತೋರಿಸ್ಬೋದು ಅನ್ನೋದು ಈಗ 511 ಈಗ ಇದು ಕೂಡ ಟ್ರೆಂಡ್ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ಬಳ್ಳಾರಿ ಬಂದಾಗ ಕೈದಿ ನಂಬರ್ ಚೇಂಜ್ ಆಯಿತು. ಇನ್ನು ದರ್ಶನ್ ಕೈದಿ ನಂಬರ್ನಲ್ಲೂ ಕೂಡ ಒಂದಷ್ಟು ಲೆಕ್ಕಾಚಾರ ಇದೆ. 1977ನೇ ಇಸ್ವಿಯಲ್ಲಿ ಜನಿಸಿರುವಂಥ ನಟ ದರ್ಶನ್ ಮೊದಲ ಸ್ಕಾರ್ಪಿಯೋ ಕಾರಿನ ನಂಬರ್ ಕೂಡ 171 ನಂಬರ್ ಕೂಡಿಸಿದ್ರೆ ಒಟ್ಟು 9 ಆಗುತ್ತೆ, 9 ಆಗುತ್ತೆ. ಇದಾದ ಬಳಿಕ ಕಾರಿನ ನಂಬರ್ ಏನಿದೆ 7999 ಅಂತ ಇಟ್ಕೊಳ್ತಾ ಇದ್ರು. ಮೊದಲ ಅದೃಷ್ಟದ ಸಂಖ್ಯೆ 9 ಅಂತ ಇಟ್ಕೊಳ್ತಾ ಇದ್ದಂತ ದರ್ಶನ್ 9 ಲಕ್ಕಿ ನಂಬರ್ ಆಗಿತ್ತು. 6-7 ವರ್ಷಗಳಿಂದ 7 ಲಕ್ಕಿ ನಂಬರ್ ಆಗಿ ಬಳಕೆ ಆಗ್ತಾ ಇದೆ. ಲಕ್ಕಿ ನಂಬರ್ 7 ಅಥವಾ 9 ಅಂತ ನೀವೀಗ ನೋಡ್ತಿರೋ ಹಾಗೆ ಏನು ಕಾರ್ಗಳಿದಾವೆ, ವಿಶೇಷವಾಗಿ ಅಲ್ಲಿರುವಂಥ ಕಾರ್ಗಳು, ಅದರಲ್ಲಿ 7999 ಅನ್ನೋ ನಂಬರನ್ನು ನೋಡ್ಬೋದು. ಆದರೆ ಇದೀಗ 7 ಏನಿದೆ ಅದನ್ನು ಲಕ್ಕಿ ನಂಬರ್ ಅಂತ ಪರಿಗಣಿಸ್ತಾರೆ. ದರ್ಶನ್ 511 ಅದನ್ನು ಸೇರಿಸಿದ್ರೆ ಅದು ಕೂಡ 7 ಆಗುತ್ತೆ ಟೋಟಲ್ ಮಾಡಿದ್ರೆ. ಲಕ್ಕಿ ನಂಬರ್ ಬಗ್ಗೆ ದರ್ಶನ್ ಆಪ್ತ ಮೂಲಗಳ ಪ್ರಕಾರ ಮಾಹಿತಿ ಸಿಗ್ತಾ ಇದೆ. ಸೊ ದರ್ಶನ್ ಸ್ಕಾರ್ಪಿಯೋ ನಂಬರ್, ಕಾರ್ನ ನಂಬರ್ 171 ಇತ್ತು, ಅದನ್ನು ಕೂಡಿಸಿದ್ರೆ 9 ಆಗುತ್ತೆ. ಹಾಗಾಗಿ ಬಹುತೇಕ ಕಾರ್ಗಳು ಏನು ಪತ್ನಿಗೆ ಗಿಫ್ಟ್ ಕೊಟ್ಟಂಥ ಕಾರ್ ಇರ್ಬೋದು, ಸೊ ಹಾಗೇನೆ ತಾನು ತನಗಾಗಿ ಖರೀದಿ ಮಾಡುವಂಥ ಕಾರ್ ಇರ್ಬೋದು, ಇದೆಲ್ಲಕ್ಕೂ ಕೂಡ ನಂಬರ್ಗಳು 7999 ಅಂತ ಇರ್ತಾ ಇತ್ತು. ಮಂಗಳ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಮಂಗಳ, ಈಗ ನಾವು ಗಮನಿಸ್ತಾ ಇದ್ವಿ, ಆಗಲೇ ನಾನು ಹೇಳ್ತಾ ಇದ್ದೆ, ಬಹಳಷ್ಟು ಫ್ಯಾನ್ಸ್ ಏನಾದರೂ ತಮ್ಮ ಹೀರೋಗೆ ಸಂಕಷ್ಟ ಆದಾಗ ಆದಷ್ಟು ಬೇಗ ಅದರಿಂದ ಹೊರಗೆ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಜಿನ್ಯೂನ್ ಆದಂಥ ಫ್ಯಾನ್ಸ್ಗಳು. ಆದರೆ ಒಂದಷ್ಟು ಮಂದಿ ಅದನ್ನೇ ಬೇರೆ ಬೇರೆ ರೀತಿಯಾದಂಥ ಈ ಟ್ರೆಂಡ್ ಮಾಡೋಕೆ ಟ್ಯಾಟೂಗಳನ್ನು ಹಾಕೋದು, ಈಗ 6106 ಆಯಿತು, ಈಗ 511 ಆಗಿದೆ. ಸೊ ಯಾವ ರೀತಿ ಟ್ರೆಂಡ್ ಆಗ್ತಿದೆ, ಜೊತೆಗೆ ಲಕ್ಕಿ ನಂಬರ್ ವಿಷಯ ಏನು ಅಂತ, ದರ್ಶನ್ ಲಕ್ಕಿ ನಂಬರ್ ಯಾವುದು ಏನು ಅಂತ. ಅವಿನಾಶ್, ದರ್ಶನ್ ಅವರು ಮೊದಲು ಪರಪನ ಅಗ್ರಹಾರ ಜೈಲ್ಗೆ ಸೇರಿದಾಗ ಅವರ ಕೈದಿ ನಂಬರ್ 6106 ಆಗಿತ್ತು. ಸೊ ಅದು ಯಾವಾಗ ನಿನ್ನೆ ಅವರನ್ನು ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಲಾಯಿತು ಆವಾಗ ಕೈದಿ ನಂಬರ್ ಹೊಸದು ಕೊಟ್ಟಿರುವಂಥದ್ದು ಅವ್ರಿಗೆ 511. ಈ 511ನ ಟೋಟಲ್ ಮಾಡಿದ್ರೆ 7 ಬರುತ್ತೆ. ದರ್ಶನ್ ಅವರ ಲಕ್ಕಿ ನಂಬರ್ ಕೂಡ 7 ಆಗಿರುವಂಥದ್ದು. ಇದರಿಂದ ದೊಡ್ಡ ಒಂದು ಲೈಕ್ ಫ್ಲ್ಯಾಶ್ ಬ್ಯಾಕ್ ಇರುವಂಥದ್ದು. ಯಾಕಂತ ಅಂದರೆ ದರ್ಶನ್ ಅವ್ರಿಗೆ ಮೊದಲು ಅವರು ಎಷ್ಟು ಕಾರ್ ಕ್ರೇಜು, ಬೈಕ್ ಕ್ರೇಜು ಇರೋ
ಆಗಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ. ಸೊ ಅವರು ಫಸ್ಟು ತಮ್ಮ ದುಡಿಮೆಯಲ್ಲಿ ತೆಗೆದುಕೊಂಡ ಕಾರ್ ಅಂತ ಅಂದರೆ ಅದು ಸ್ಕಾರ್ಪಿಯೋ ಕಾರು. ಅದರ ಒಂದು ಲಕ್ಕಿ ನಂಬರ್ ಏನು ಅಂತಂದರೆ 171 ಅವ್ರಿಗೆ ಸಿಕ್ಕಿರುವಂಥದ್ದು. ಅವ್ರು ತೊಗೊಂಡಿರೋದಲ್ಲ, ಅದು 171 ಆ ಕಾರ್ಗೆ ಬಂದಿರೋವಂಥದ್ದು. ಸೊ ಹೀಗಾಗಿ ಅವತ್ತಿಂದ ಅವರು ಎಲ್ಲ ಕಾರ್ಗಳನ್ನು ಕೂಡ 171 ನಂಬರಲ್ಲೇ ತಗೊಳ್ತಾ ಇರ್ತಾರೆ. ಅದು 171 ಟೋಟಲ್ ಮಾಡಿದ್ರೆ 9 ಆಗೋವಂಥದ್ದು. ಸೊ ಈ 9 ಅವ್ರಿಗೆ ತುಂಬಾ ಲಕ್ಕಿ ಆಗಿರುತ್ತೆ. ಮೊದಲು ನೀವು ನೋಡಿರ್ಬೋದು ಸಾಕಷ್ಟು, ಯಾಕಂದರೆ ಅವರ ಒಂದು ಏನು ಸಿನಿಮಾಗಳು ಬಂದವು, ಯಾವಾಗ ಅವರು ಜೈಲು ಅಂದರೆ ವೈಟ್ ಬಟ್ಟೆ ಹಾಕಿ ಜೈಲಿನ ಕೈದಿಯಾಗಿ ಕಾಣಿಸ್ಕೊಳ್ತಾರೆ, ಅನಾಥರು ಸಿನಿಮಾ ಆಗಿರ್ಬೋದು, ನವಗ್ರಹ ಸಿನಿಮಾ ಆಗಿರ್ಬೋದು, ಹಾಗೆ ಚೌಕ ಸಿನಿಮಾದಲ್ಲಾಗಿರ್ಬೋದು, ಅದರಲ್ಲೆಲ್ಲ ಕೂಡ ಅವರು ಕೈದಿ ನಂಬರ್ 171 ಆಗಿರುತ್ತೆ. ಅಷ್ಟು ಆ 171 ನಂಬರ್ನ ಅವರು ಫಾಲೋ ಮಾಡ್ತಿರ್ತಾರೆ. ಸೊ ಜೊತೆಗೆ ಅದಾದ ನಂತರ ಅವ್ರಿಗೆ ಯಾರೋ ಹೇಳ್ತಾರೆ ನೀವು 7 ಮತ್ತು 9ನ ನೀವು ಜಾಸ್ತಿ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು, ಅದಾದ ನಂತರ ಅವರು 7999 ನಂಬರ್ನ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ. ತಮ್ಮ ಕಾರುಗಳ ಆಲ್ಮೋಸ್ಟ್ ಎಲ್ಲ ರಿಜಿಸ್ಟ್ರೇಷನ್ 7999 ಇರುತ್ತೆ. ಒಂದು 20ಕ್ಕೂ ಹೆಚ್ಚು ಕಾರ್ಗಳಿಗೆ ಈ 7999 ಇರೋವಂಥದ್ದು. ಅದಾದ ನಂತರ ಇತ್ತೀಚೆಗಷ್ಟೇ ಅವ್ರಿಗೆ ಹೇಳ್ತಾರೆ ನೀವು ಜಾಸ್ತಿ 7 ನಂಬರ್ ಯೂಸ್ ಮಾಡಿ ಅಂತ. ಸೊ ಹೀಗಾಗಿನೇ ದರ್ಶನ್ ಅವ್ರಿಗೆ ಸದ್ಯದ ಮಟ್ಟಿಗೆ 7 ಲಕ್ಕಿ ನಂಬರ್ ಅಂತಲೇ ಹೇಳ್ಬೋದು. 7 ಮತ್ತು 9 ಎರಡನ್ನ ಕೂಡ ಈಕ್ವಲಿ ಯೂಸ್ ಮಾಡ್ತಿರುವಂಥದ್ದು. ಜೊತೆಗೆ ಫೆಬ್ರವರಿ 16th ದರ್ಶನ್ ಅವರು ಹುಟ್ಟಿರುವಂಥದ್ದು. 16th 1 6 ಸೇರಿಸಿದ್ರೆ ಟೋಟಲ್ 7 ಆಗುತ್ತೆ. ಸೊ ಹೀಗಾಗಿ ಈಗ 511 ಸಿಕ್ಕಿರುವಂಥದ್ದು, 511 ಟೋಟಲ್ ಮಾಡಿದ್ರು ಕೂಡ 7 ಆಗುವಂಥದ್ದು. ಈಗ ಆಲ್ರೆಡಿ ದರ್ಶನ್ ಅವರ ಫ್ಯಾನ್ಸ್ ಏನಿದ್ದಾರೆ ಅವರು 6106 ಸಿಕ್ಕಿದಾಗ್ಲೂ ಫುಲ್ ಟ್ರೆಂಡಿಂಗ್ ಮಾಡಿದ್ರು, ಅದನ್ನು ವೈರಲ್ ಮಾಡಿದ್ರು. ಕೈಲ ಮೇಲೆ ಟ್ಯಾಟು ಹಾಕಿಸ್ಕೊಳ್ಳೋದಾಗ್ಲಿ, ಅದರ್ವೈಸ್ ಆಟೋ ಮತ್ತು ಬೈಕ್ಗಳ ಮೇಲೆ ಸ್ಟಿಕ್ಕರ್ ಹಾಕಿಸ್ಕೊಳ್ಳೋದಾಗ್ಲಿ, ಅದೆಲ್ಲವನ್ನ ಮಾಡಿದ್ರು. ಈಗ 6106ನ ತೆಗೆದ್ಬಿಟ್ಟು ಬಳ್ಳಾರಿ ಕೈದಿ ನಂಬರ್ 511 ಅಂತ ಹೇಳ್ಬಿಟ್ಟು ಎಲ್ಲರೂ ಸ್ಟಿಕ್ಕರ್ ಹಾಕೊಳ್ತಿದ್ದಾರೆ. ಜೊತೆಗೆ ಇವತ್ತು ಥಿಯೇಟರಲ್ಲಿ ಕರಿಯರ್ ರಿಲೀಸ್ ಆಯಿತು. ಆ ಥಿಯೇಟರಲ್ಲಿ ಬ್ಯಾನರ್ ಕೂಡ ಹಾಕಿದ್ರು, ಅಲ್ಲೂ ಕೂಡ 6106 ಕೈದಿ ನಂಬರ್ ಕೂಡ ಯೂಸ್ ಮಾಡಿದ್ರು. ಜೊತೆಗೆ 511 ಅನ್ನು ಕೂಡ ಯೂಸ್ ಮಾಡಿದ್ರು. ಇದೊಂದು ರೀತಿ ಅತಿರೇಕ ವರ್ತನೆ ಅಂತ ಅನ್ಸುತ್ತೆ. ಯಾಕಂದ್ರೆ ಚಂದಾ ಪಾಂಡೆ ಅಮ್ಮಾಜಿ ಹೇಳಿದ್ರು 6106 ಕೈದಿ ನಂಬರ್ ಹಾಕೊಳ್ಳೋದ್ರಿಂದ ಅದು ಕಂಪ್ಲೀಟ್ ಆಗಿ ಅದು ಒಂದು ರೀತಿ ಪರ್ಮನೆಂಟ್ ಆಗ್ಬಿಡುತ್ತೆ, ನೆಗೆಟಿವ್ ಇಂಪ್ಯಾಕ್ಟ್ ಇದನ್ನ ಮಾಡಬಾರ್ದು ಅನ್ನೋ ಒಂದು ಮಾತನ್ನ ಹೇಳಿದ್ರು. ಆದ್ರೂ ಅಭಿಮಾನಿಗಳು ಕೇರ್ ಮಾಡ್ತಿಲ್ಲ. ಇವತ್ತು ಕೂಡ 511 ಅನ್ನ ವೈರಲ್ ಮಾಡ್ತಾ ಇರೋವಂಥದ್ದು. ಅವಿನಾಶ್, ಧನ್ಯವಾದ ಮಂಗಳ.